ಕನಕಪುರ ಬ್ರದರ್ಸ್ ವಿರುದ್ಧ ಮತ್ತೆ ಸಿಡಿದೆದ್ದಿದ್ದಾರೆ ಮಾಜಿ ಸಚಿವ ಕೆಎಸ್ ಈಶ್ವರಪ್ಪ. ಡಿಕೆ ಸುರೇಶ್ ಸಂಸದ ಎನ್ನುವ ಅಹಂಕಾರದಿಂದ ಹೇಳಿಕೆ ಕೊಟ್ಟಿದ್ದಾರೆ. ನೋಡಿ, ಫೈರಿಂಗ್ ಪಾಲಿಟಿಕ್ಸ್ ಮುಗಿಯುವಂಥ ಯಾವುದೇ ಲಕ್ಷಣ ಕಾಣಿಸ್ತಿಲ್ಲ. ಅವರೊಂದು ಹೇಳಿಕೆ, ಇವರೊಂದು ಹೇಳಿಕೆ, ಮತ್ತೆ ವಾಕ್ಸಮರಗಳು. ಸಂಸದ ಅನ್ನುವಂಥ ಕಾರಣಕ್ಕೆ ದುರಹಂಕಾರದ ಹೇಳಿಕೆ ಕೊಟ್ಟಿದ್ದಾರೆ. ಡಿಕೆ ಸುರೇಶ್ ಹೇಳಿಕೆ ಕೊಟ್ಟ ಕೂಡಲೇ ಅವರನ್ನ ಅರೆಸ್ಟ್ ಮಾಡಬೇಕಾಗಿತ್ತು. DCM ಎನ್ನುವಂಥ ಅಹಂಕಾರದಿಂದ ಅವರ ಸಹೋದರ DKಶಿ ನನಗೆ ಸೆಟಲ್ಮೆಂಟ್ ಮಾಡ್ತಾರಂತೆ, ಅರ್ಧ ಸೆಟಲ್ಮೆಂಟ್ ಮಾಡ್ತೀವಿ, ಇನ್ನೂ ಅರ್ಧ ಇದೆ ಅಂತ ಹೇಳಿದ್ದಾರೆ ನನ್ನ ಬಗ್ಗೆ. ಇಂತಹ ಗೊಡ್ಡು ಬೆದರಿಕೆಗಳಿಗೆ ನಾನು ಬಗ್ಗೋದಿಲ್ಲ ಅಂತ ಕೆಎಸ್ ಈಶ್ವರಪ್ಪ ತಿರುಗೇಟು ಕೊಟ್ಟಿದ್ದಾರೆ. DK ಶಿವಕುಮಾರ್ ಅವರ ಅರ್ಧ ಸೆಟಲ್ಮೆಂಟನ್ನು ಇಡಿ ಮಾಡಿದೆ, ಇಡಿ ಅಧಿಕಾರಿಗಳು ಮಾಡಿದ್ದಾರೆ. ನನಗೆ ನೋಟಿಸ್ ಕೊಟ್ಟಿದ್ರೆ ನಾನು ಹೆದರಲ್ಲ ಅಂತ ಹೇಳಿ ತಿರುಗೇಟನ್ನು ಕೊಟ್ಟಿದ್ದಾರೆ. ನೋಟಿಸ್ ಆಲ್ರೆಡಿ ಈಶ್ವರಪ್ಪನವರಿಗೆ ಬಂದಿದೆ, ಈಗ ವಿಚಾರಣೆಗೆ ಹಾಜರಾಗಬೇಕು ಅಂತ. ಇಂತಹ 100 ನೋಟಿಸ್ ಬಂದರೂ ನಾನು ಹೆದರಲ್ಲ ಅಂತ ಆಲ್ರೆಡಿ ಹೇಳಿದ್ರು. ಈಗ DK ಬ್ರದರ್ಸ್ಗೆ ಕೌಂಟರ್ ಕೊಟ್ಟಿದ್ದಾರೆ. ರಾಜ್ಯದ ಉಪಮುಖ್ಯಮಂತ್ರಿ ಅಂತ ಹೇಳ್ಕೊಂಡಿರೋಂಥ ವ್ಯಕ್ತಿ ಅದೇನೋ ಸೆಟಲ್ಮೆಂಟ್ ಮಾಡ್ಯಾರೆ ಅಂತ ಅರ್ಧ. ಅದರ ಅರ್ಥ ಏನು? ಸಿನಿಮಾ ಡೈಲಾಗ್ ಅದು, ಗೂಂಡಾಗಳು ಬಳಸೋಂಥ ಪದ. ಈ ಗೂಂಡಾ ಉಪಮುಖ್ಯಮಂತ್ರಿ ನನಗೆ ಹೇಳ್ತಾರೆ, ನಿಮ್ದು ಅರ್ಧ ಸೆಟಲ್ಮೆಂಟ್ ಮಾಡಿದ್ದೀನಿ ನಾನು, ಮತ್ತು ಪೂರ್ಣ ಸೆಟಲ್ಮೆಂಟ್ ಮಾಡ್ತೀನಿ ಏನಂತ ಮಾತು ಹೇಳಿದ್ದಾರೆ. ಅದು ಆಮೇಲೆ ಬರ್ತೀನಿ. ಆದರೆ ಇವತ್ತು ರಾಷ್ಟ್ರದ್ರೋಹಿ ಚಟುವಟಿಕೆಗಳಿಗೆ ಕರ್ನಾಟಕ ರಾಜ್ಯದಲ್ಲಿ ಸಂಪೂರ್ಣ ಬೆಂಬಲ ಸಿಗ್ತಿದೆ ಅಂತಾಯಿತು. ಒಂದು ಕಡೆ SDPI ಲೀಡರ್ ಹೇಳಿಕೆ ಮಾತು, ಮತ್ತೊಂದು ಕಡೆ DK ಸುರೇಶ್ ಹೇಳಿಕೆ ಮಾತು. ಇವರಿಬ್ಬರನ್ನೂ ಕೂಡ ನೋಟಿಸ್ ಕೊಟ್ಟು ಅರೆಸ್ಟ್ ಮಾಡಬೇಕಾಗಿತ್ತು. ಯಾರೇ ನೋಟಿಸ್ ಕೊಡ್ತಿದ್ದಾರೆ? ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರಿಗೆ ನಾನು ಪ್ರಾರ್ಥನೆ ಮಾಡಿದೆ, ನಾನು ನಮಸ್ಕಾರ ಮಾಡಿ ನಿಮ್ಗೆ ಹೇಳ್ತಾ ಇದ್ದೀನಿ, ಈ ರೀತಿ ದೇಶದ್ರೋಹಿ ಹೇಳಿಕೆ ಕೊಡ್ತಾರೆ ಅಂತ ವ್ಯಕ್ತಿಗಳ ಬಗ್ಗೆ ಗುಂಡಿಟ್ಟು ಕೊಲ್ಲಂತ ಕಾನೂನು ತಗೊಂಬನ್ನಿ. ನೀವು ಗುಂಡಿಟ್ಟು ಕೊಲ್ಲಿ ಅಂತ ನಾನು ಹೇಳಿಲ್ಲ, ನಾನು ಗುಂಡಿಟ್ಕೊಳ್ತೀನಿ ಅಂತ ಹೇಳಿಲ್ಲ, ಆ ಅಧಿಕಾರ ನಮಗಿಲ್ಲ. ನಾನು ಅವ್ರಿಗೆ ಪ್ರಾರ್ಥನೆ ಮಾಡಿದ್ದೇನು, ದೇಶ ವಿಭಜನೆ ಮಾಡ್ತೀನಿ ಅಂತ ಹೇಳೋಂಥ ವ್ಯಕ್ತಿಗಳಿಗೆ ಈ ದೇಶದಲ್ಲಿ ಅವಕಾಶ ಇಲ್ಲ ಅಂತ ಹೇಳಿ ಒಂದು ಕಾನೂನು ತಗೊಂಬನ್ನಿ. ಇದು ಬಿಟ್ಟರೆ ಬೇರೆ ಇನ್ನೇನು ಹೇಳಿಲ್ಲ. ಯಾವ ರೀತಿ ಮುಖ್ಯಮಂತ್ರಿಗಳು ಆ DK ಸುರೇಶ್ ಮಾತನ್ನು ನಾನು ಒಪ್ಪಲ್ಲ ಅಂದರು, ಯಾವ ರೀತಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕನ್ಯಾಕುಮಾರಿಯಿಂದ ಕಾಶ್ಮೀರ ತನಕ ಈ ದೇಶ ಒಂದೇ ಅಂತ ಒಂದು ಮಾತನ್ನು ಹೇಳಿದ್ರು, ಇದೇ ಮಾತನ್ನು ಕೂಡ DK ಶಿವಕುಮಾರ್ ಹೇಳಿದರೆ ನಾನು ಮೆಚ್ಚುತ್ತಿದ್ದೆ. ಉಪಮುಖ್ಯಮಂತ್ರಿ ಆಗಕ್ಕೆ ಯೋಗ್ಯಪ್ಪ ಈ ಮನುಷ್ಯ ಅಂತ ಹೇಳ್ಬೋದಿತ್ತು. ತಮ್ಮನ ಮೇಲೆ ವ್ಯಾಮೋಹದಿಂದ ಅವನು ಹೇಳಿದಂಥ ರಾಷ್ಟ್ರದ್ರೋಹಿ ಹೇಳಿಕೆಯನ್ನು ಸಮರ್ಥಿಸಿದ್ದಷ್ಟೇ ಅಲ್ಲ, ನನ್ನ ಬಗ್ಗೆ ಸೆಟಲ್ಮೆಂಟ್ ಮಾಡ್ತೀನಿ ಅಂತ ಗೂಂಡಾ ಪದ ಬಳಸ್ಯಾರೆ. ಇಂಥ ಗೊಡ್ಡು ಬೆದರಿಕೆಗೆ ನಾನು ಬೆದರಿದ್ರೆ ರಾಜಕಾರಣವೇ ಮಾಡ್ತಿರ್ಲಿಲ್ಲ. ರಾಜಕಾರಣದಲ್ಲಿ ನಾನು ಹೊರಗಿದ್ದೀನಿ ಇನ್ನತ, ಅದು ಅಭಿಪ್ರಾಯ ನನಗೂ ಅರ್ಥ ಆಗಿಲ್ಲ, ನಿಮಗೆ ಅರ್ಥ ಆಗಿಲ್ಲ ಅಂತ ಪತ್ರಕರ್ತರು ಇನ್ಯಾರಿಗೂ ಅರ್ಥ ಆಗಬೇಕು. ಆದರೆ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ, ಅವ್ರಿಗೆ ಅರ್ಧ ಸೆಟಲ್ಮೆಂಟ್ ಈಗಾಗಲೇ ಇಡಿ ಮಾಡಿದೆ. ತಿಹಾರ್ ಜೈಲಲ್ಲಿ ಸಾಕಷ್ಟು ತಿಂಗಳಿದ್ದು ಬಂದರು, ಎಷ್ಟು ದಿನ ಇದ್ದರು ನನಗೆ ಗೊತ್ತಿಲ್ಲ, ಎಷ್ಟು ತಿಂಗಳಿದ್ರು ನನಗೆ ನೆನಪಿಲ್ಲ, ಅವರಿಗೆ ಲೆಕ್ಕ ಇರ್ಬೋದು ತಿಹಾರ್ ಜೈಲಲ್ಲಿ ಎಷ್ಟು ದಿನ ಇದ್ದರು ಅಂತ. ಅರ್ಧ ಸೆಟಲ್ಮೆಂಟ್ ಆಗಿದೆ, ಬೇಲಲ್ಲಿ ಹೊರಗಡೆ ಇದ್ದಾರೆ.